ಸರ್ ಮಂಡ್ಯ ನಾಯಕರು ಸಭೆ ಮಾಡ್ತಾ ಇದ್ದೀರಿ, ಡೆಲ್ಲಿಗೆ ಹೋಗಿದ್ದು ಬಂದಿದ್ರಿ ಸರ್, ಆ ವಿಚಾರವಾಗಿ ಏನಾದ್ರು ಚರ್ಚೆ? ಬಹಳ ದಿನಗಳಾಗಿತ್ತು ಎಲ್ಲ ನಮ್ಮ ಭೇಟಿ ಮಾಡಿ. ಹಾಗಾಗಿ ಕುಮಾರಣ್ಣ ಅವ್ರು ಹಿಂಗೆ ಊಟಕ್ಕೆ ಕರೆದಿದ್ದಾರೆ ಅಷ್ಟೇ. ಒಂದಷ್ಟು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಒಂದಷ್ಟು ಚರ್ಚೆಗಳು ಮಾಡ್ಲಿಕ್ಕೆ ಕರೆದಿದ್ದಾರೆ ಅಷ್ಟೇ. ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಏನಾದರೂ ಚರ್ಚೆ ಆಗುತ್ತೆ, ಹೇಗೆ ಸರ್? ನೋಡೋಣ, ಎಲ್ಲ ಚರ್ಚೆ ಮಾಡಿದ್ಮೇಲೆ ನಾಯಕರು ನಿಮ್ಗೆ ಹೇಳ್ತಾರೆ ಸರ್. ಎಸ್ಪೆಷಲಿ ಮಂಡ್ಯವನ್ನು JDS ಉಳಿಸ್ಕೊಳ್ಬೇಕು ಅನ್ನೋದು, ಯಾಕಂದ್ರೆ ಸಾಕಷ್ಟು ಅಲ್ಲಿ ನಿಮ್ಗೆ ಇಡ್ತಾ ಇರೋದ್ರಿಂದ ಉಳಿಸ್ಕೊಳ್ಬೇಕು ಅನ್ನೋದು ನಾಯಕರ ಒತ್ತಾಯ ಆಗಿತ್ತು. ಆ ವಿಚಾರವಾಗಿ ಏನಾದ್ರು ಚರ್ಚೆ ಆಗಿತ್ತಾ ಸರ್ ಡೆಲ್ಲಿ? ಕಾರಣ ನೋಡಿ, ಸಹಜವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹತ್ತತ್ರ 5-5.5 ಲಕ್ಷ 6 ಲಕ್ಷ ಮತಗಳನ್ನ ಇವತ್ತು ಜನ ನಮ್ಮ ಪರವಾಗಿ ಚಲಾವಣೆ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಪಕ್ಷದ ಕಾರ್ಯಕರ್ತರಲ್ಲಿ, ನಮ್ಮ ಪಕ್ಷದ ಕೇಡ್ರಲ್ಲಿ ಮಂಡ್ಯ ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಒಂದು ಭಾವನೆ. ಆದರೆ ನಾವು ಇವತ್ತು NDA ಮೈತ್ರಿಕೂಟದ ಭಾಗವಾಗಿ ಇವತ್ತೇನು ನಾವು ಸೇರ್ಪಡೆ ಆಗಿದ್ದೀವಿ, ಬೆಂಬಲ ಸೂಚಿಸಿದ್ದೀವಿ. ಇವತ್ತು ಎಲ್ಲೋ ಒಂದು ಕಡೆ ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ನಮಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಸೂಚನೆ ಕೊಡ್ತಾರೆ, ಆ ರೀತಿ ನಾವು ಗೌರವ ಕೊಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ. ಬೆಂಗಳೂರು ಗ್ರಾಮಾಂತರದ ಏನಾದ್ರು ಚರ್ಚೆ ಆಗುತ್ತೆ, ಹೇಗೆ ಸರ್? ನೋಡೋಣ, ಇವತ್ತು ಅದ್ರ ಬಗ್ಗೆ ಏನಿಲ್ಲ.